ಪ್ರೈಸ್ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನ ವಂದಿಸುತ್ತೇನೆ. ನಹೂಮ 1ನೇ ಅಧ್ಯಾಯ 7ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಯೆಹೋವನು ಒಳ್ಳೆಯವನು, ಇಕ್ಕಟ್ಟಿನ ದಿನದಲ್ಲಿ ಆಶ್ರಯ ದುರ್ಗವಾಗಿದ್ದಾನೆ, ತನ್ನ ಮೊರೆಹೊಕ್ಕವರನ್ನು ಬಲ್ಲನು ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ಕರ್ತರು ಇಲ್ಲಿ ನಮ್ಮನ್ನು ನೋಡಿ ಹೇಳುವವರಾಗಿದ್ದಾರೆ. ಇಕ್ಕಟ್ಟಿನ ಕಾಲದಲ್ಲಿ ದೇವರು ನಮ್ಮನ್ನ ಏನ್ ಮಾಡುವವರಾಗಿದ್ದಾರೆ? ಸಹಾಯವನ್ನ ಮಾಡುವವರಾಗಿದ್ದಾರೆ. ಇಕ್ಕಟ್ಟಿನ ವೇಳೆಯಲ್ಲಿ ನಡೆದು ಹೋಗುವಂತ ಮಾರ್ಗಗಳಲ್ಲಿ ಕರ್ತನು ನಮಗೇನಾಗಿದ್ದಾನೆ? ವಿಶೇಷವಾದ ಸಹಾಯಕನಾಗಿದ್ದಾನೆ. ಆತನು ನಮ್ಮನ್ನ ಏನ್ ಮಾಡಿದ್ದಾನೆ? ತಿಳಿದುಕೊಂಡಿದ್ದಾನೆ. ಪ್ರಾರ್ಥಿಸುವಂತ ನಾವು ಆತನಿಗೆ ಏನಾಗಿದ್ದೇವೆ? ತಿಳಿದು ಬಂದಿದ್ದೇವೆ. ಪ್ರೀತಿಯುಳ್ಳ ದೇವ ಜನರೇ, ಅದಕ್ಕೆ ಕರ್ತನು ಇಲ್ಲಿ ನಮ್ಮನ್ನು ನೋಡಿ ಹೇಳುವವನಾಗಿದ್ದಾನೆ. ಇಕ್ಕಟ್ಟಿನ ದಿನದಲ್ಲಿ ನಾನು ನಿಮಗೆ ಏನಾಗಿದ್ದೇನೆ? ಆಶ್ರಯವಾಗಿದ್ದೇನೆ. ಇಕ್ಕಟ್ಟಿನ ಸಮಯದಲ್ಲಿ ನೀವು ನಡೆದು ಹೋಗುವಾಗ ಬಳಲಿ ಹೋಗಬಾರದು ಎಂದು ನಾನು ನಿಮಗೆ ಏನಾಗಿದ್ದೇನೆ? ಆಶ್ರಯವಾಗಿದ್ದೇನೆ ಎಂದು ಕರ್ತನು ಇಲ್ಲಿ ನಮ್ಮನ್ನು ನೋಡಿ ಹೇಳುವವರಾಗಿದ್ದಾರೆ. ಹಾಗರಳು ಅವಳು ನಡೆದು ಹೋಗುವಂತ ಸಮಯದಲ್ಲಿ ದೇವರು ಆಕೆ ಇಕ್ಕಟ್ಟಿನ ಸಮಯದಲ್ಲಿ ಆಕೆಗೆ ಸಹಾಯವನ್ನ ಮಾಡಿದರು. ಅದೇ ರೀತಿಯಾಗಿ ನಾವು ಇವತ್ತು ಇಕ್ಕಟ್ಟಿನ ಮಾರ್ಗದಲ್ಲಿ ನಡೆದು ಹೋಗ್ತಾ ಇರ್ತೇವೆ. ವೇದನೆಯ ಮಾರ್ಗದಲ್ಲಿ ನಡೆದು ಹೋಗ್ತಾ ಇರ್ತೇವೆ. ಕಣ್ಣೀರಿನ ಮಾರ್ಗದಲ್ಲಿ ನಾವು ಇವತ್ತು ನಡೆದು ಹೋಗ್ತಾ ಇರ್ತೇವೆ. ಆ ಎಲ್ಲಾ ಮಾರ್ಗಗಳಲ್ಲಿಯೂ ಕರ್ತರು ನಮಗೆ ಏನಾಗಿದ್ದಾರೆ? ಸಹಾಯ ಹಸ್ತವನ್ನ ನೀಡಿ ಆ ಎಲ್ಲಾ ಇಕ್ಕಟ್ಟಿನಿಂದ ಬಿಡುಗಡೆ ಮಾಡಿ ನಮ್ಮನ್ನ ನಡೆಸುವವರಾಗಿದ್ದಾರೆ. ಸರಿ, ನಾವು ಪ್ರಾರ್ಥಿಸೋಣ. ಅಪ್ಪ ದೇವರೇ, ನಿಮಗೆ ಸ್ತೋತ್ರ ಸ್ವಾಮಿ. ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವ ಜನಗಳನ್ನು ನೀನು ಮುಟ್ಟು ಕರ್ತನೆ. ಅಪ್ಪ, ನೀನ್ ಅವರ ಜೀವಿತಗಳಲ್ಲಿ ಕ್ರಿಯೆ ಮಾಡಿ ಎಲ್ಲಾ ಇಕ್ಕಟ್ಟಿನಿಂದ ಬಿಡುಗಡೆ ಮಾಡು ದೇವ. ನಿಮ್ಮ ನಾಮಕ್ಕೆ ಸ್ತೋತ್ರ ಕರ್ತನೆ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್.